ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಇವತ್ತೇನದ ಈಗ ನಾನು ಏನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ, ಈಗ ಮುಂದಿನ ತಿಂಗಳ ಅಧಿಕ ಮಾಸ ಬರ್ಲಿಕ್ಕತ್ತದ. ಈ ಮುಂದಿನ ವಾರ ಬರ್ಲಿಕ್ಕತ್ತದ, ಮುಂದಿನ ತಿಂಗಳಲ್ಲ, ಮುಂದಿನ ವಾರನ ಅಧಿಕ ಮಾಸ ಬರ್ಲಿಕ್ಕತ್ತದ. ಅಧಿಕ ಮಾಸದೊಳಗ ದಾನ ಕೊಡೋದು ಬಹಳ ಶ್ರೇಷ್ಠ. ನೀವೇನ ಕೊಟ್ರು ಬಹಳ ಶ್ರೇಷ್ಠನ. ಅದ್ರೊಳಗೆ ಈ ಅನಾರಸ ಕೊಟ್ರೆ ಬಹಳ ಅಂದ್ರೆ ಬಹಳ ಶ್ರೇಷ್ಠ. ಯಾಕಂದ್ರೆ ಇದೇನದ ಹಿಂಗ ಛಿದ್ರ ಇದ್ದದ್ದು ಕೊಡ್ಬೇಕು ಅಂತಾರ, ಮತ್ತೆ ಕರ್ದದ ಪದಾರ್ಥನ ಕೊಡ್ಬೇಕು ಅಂತ ಹೇಳ್ತಾರ ದಾನಾನ. ಅದಕ್ಕೆ ಈ ಅನಾರಸ ಕೊಟ್ರೆ ಬಹಳ ಶ್ರೇಷ್ಠ ಅಂತಾರ. ಈ ಅನಾರಸ ಮಾಡೋ ರೆಸಿಪಿನ ನಾ ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕತ್ತೀನಿ. ಅಗದಿ ಕ್ರಿಸ್ಪಿಯಾಗಿ ಹೆಂಗ್ ಮಾಡ್ಕೊಳ್ಳೋದಂತ ನೋಡ್ರಿ. ಎಷ್ಟು ಚಲೋ ಬಂದಾವ ಕ್ರಿಸ್ಪಿಯಾಗಿ. ಮತ್ತೇನದ ಬಹಳ ಅಂದ್ರೆ ಬಹಳ ಚಲೋ ಆಗ್ತಾವ ಇವು. ಮಾಡೋ ವಿಧಾನನ ಈಗ ನೋಡ್ಕೊಂಡ್ ಬರೋಣ. ಏನೇನ್ ಹಾಕಿದೆ, ಏನೇನ್ ಮಾಡಿದೆ ಅಂತ ಹೇಳಿ ಕೆಲವೊಂದು ಟಿಪ್ಸ್ ಸಮೇತ ನಾನು ಇದ್ರೊಳಗೆ ತೋರಿಸ್ಲಿಕ್ಕೆ ನಿಮ್ಗೆ. ನೋಡ್ಕೊಂಡ್ ಬರೋಣ ಈಗ. ಇಲ್ಲೇನದ ನಾನು ಒಂದು ಆಟಗ ರೇಷನ್ ಅಕ್ಕಿದ್ದೀನಿ. ನಿಮ್ಗೆ ಯಾವ ಅಕ್ಕಿ ಬೇಕೋ ಆ ಅಕ್ಕಿ ತೊಗೋಬೋದು. ರೇಷನ್ ಅಕ್ಕಿನ ಅಂತಿಲ್ಲ, ಆದ್ರೆ ರೇಷನ್ ಅಕ್ಕಿ ತೊಗೊಂಡ್ರೂ ಚಲೋ ಆಗ್ತಾವೆ. ಇದನ್ನೇನದ ನಾವು 3 ದಿವಸ ನೆನೆಸ್ಕೋಬೇಕಾಗ್ತದೆ. ಈ ಅಕ್ಕಿನ ಯಾವ ಅಕ್ಕಿ ತೊಗೊಂಡ್ರು 3 ದಿವಸ ನೆನೆಸ್ಕೊಂಡ್ರೆ ಅನಾರಸ ಭಾಳ ಚಲೋ ಬರ್ತಾವೆ. ಅಂದ್ರೆ ಇವತ್ತು ಬೆಳಿಗ್ಗೆ ನಾವು ನೆನೆ ಹಾಕಿದ್ವಿ ಅಂದ್ರೆ ಇವತ್ತು ನಾಳೆ ನಾಡ್ದ ಹಿಂಗೆ 3 ದಿವಸ ಕಂಪ್ಲೀಟ್ ನೆನೆಸ್ಕೊಂಡು 4ನೇ ದಿವಸಕ್ಕೆ ಇದನ್ನೇನದ ನಾವು ಪೌಡ್ರ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾ ಏನದ ಇಲ್ಲೇ 3 ದಿವಸ ನೆನೆಸ್ಕೊಳ್ಳಿಕ್ಕೆ ಮೊದ್ಲೇನದ ಈ ಅಕ್ಕಿನ ಚಲೋತ್ನಂಗೆ 2-3 ಸಲ ತೊಳ್ಕೊಂಬರೋಣಂತ. 2-3 ಸಲ ನಾನು ಸ್ವಚ್ಛಕ್ಕೆ ತೊಳ್ಕೊಂಬಂದಿನಿ. ಈಗೇನದ ಇದನ್ನ ಮುಚ್ಚಿ ನೆನೆಸೋಣಂತ. 3 ದಿವಸ ಏನದ ಇದನ್ನ ನೆನೆಸ್ಬೇಕಾಗ್ತದೆ. ಇಲ್ಲೇನದ ನಾನು 3 ದಿವಸ ಅಕ್ಕಿ ನೆನೆಸ್ಕೊಂಡಿನಿ. ಅಂದ್ರೆ ದಿನ ಏನದ ನೀರು ಚೇಂಜ್ ಮಾಡಿ ಇದನ್ನ ನೆನೆಸ್ಕೋಬೇಕಾಗ್ತದೆ. ಅಂದ್ರೆ ಮುಂಜಾನೆ ಮತ್ತು ಸಂಜೆಗೆ ಇದನ್ನ ನೀರು ಚೇಂಜ್ ಮಾಡ್ಬೇಕಾಗ್ತದೆ. ಇದನ್ನ 3 ದಿವಸ ನೆನೆಸ್ಕೊಳ್ಳೋದ್ರಿಂದ ಚಲೋ ನೆನಿತಾವ ಮತ್ತು ಅನಾರಸನೂ ಚಲೋ ಬರ್ತಾವ. ಈಗ ಇದನ್ನೇನದ ನಾವು ಬಸಿ ಹಾಕೊಳ್ಳೋಣ. ಇಲ್ಲೇ ಒಂದು ಜಾಲರಿ ಬುಟ್ಟಿಗೆ ಏನದ ನಾನು ಬಸಿ ಹಾಕೊಳ್ತೀನಿ. ನೋಡ್ರಿ, ಬಸಿ ಹಾಕೊಂಡಿನಿ. ಈಗ ಒಂದು ಸ್ವಲ್ಪ ನೀರೆಲ್ಲ ಇಳಿದ್ಮೇಲೆ ಇದನ್ನ ಕಾಟನ್ ಬಟ್ಟೆ ಮೇಲೆ ಆರ್ ಹಾಕೋಣ. ಈಗ ಇದು ನೀರು ಇಳಿಲಿ. ಈಗ ಇದು ನೀರೆಲ್ಲ ಇಳಿದದ. ನಾ ಏನದ ಇಲ್ಲೇ ಬಸಿ ಹಾಕೊಳ್ತೀನಿ. ಭಾಳ ಒಣಗಿಸ್ಕೋಬಾರ್ದು. ಕೈಗೆ ಇನ್ನೂ ಹಸಿ ಇದ್ದಾಗನ ಇದನ್ನೇನದ ಮಿಕ್ಸರ್ ಮಾಡ್ಕೋಬೇಕಾಗ್ತದೆ. ಒಂದು 10-15 ನಿಮಿಷ ಇದು ಆರಿದ್ರೆ ಸಾಕಾಗ್ತದೆ. ಅತಿ ಒಣಗಿಸ್ಕೋಬಾರ್ದು ಇದನ್ನ. ನೋಡ್ರಿ, ಹಿಂಗೆ ಆರ್ ಹಾಕೊಂಡು ಫ್ಯಾನ್ ಹಚ್ಕೋಬಹುದು. ಬೇಕಂದ್ರೆ ಫ್ಯಾನ್ ಹಚ್ಕೊಳ್ಳೋದು. ಬಿಸಿಲಿದ್ದಂದ್ರೆ ಫ್ಯಾನ್ ಏನು ಬೇಡ. ಇದ್ರ ಫ್ಯಾನ್ ಗಾಳಿಗೆ ಒಂದು 10-15 ನಿಮಿಷ ಇದನ್ನ ಆರ್ ಹಾಕೊಂಡ್ರೆ ನಡೀತದೆ. ಈಗ ನೋಡ್ರಿ, 10-15 ನಿಮಿಷ ಆಗ್ಯಾವು. ಇಷ್ಟು ಆರಿದ್ರೆ ಸಾಕಾಗ್ತದೆ. ಇಷ್ಟು ಹಿಂಗೆ ಕೈ ಎತ್ಕೊಂಡ್ರೆ ಪೂರ್ಣ ಒಣ ಆರಿಸ್ಕೋಬಾರ್ದು ಇವನ್ನ. ಇಷ್ಟಿದ್ರೆ ಕರೆಕ್ಟ್ ಆಗ್ತದೆ. ಈಗ ಇವನ್ನೇನದ ಒಂದು ಬುಟ್ಟಿಗೆ ತಕೋಣ. ಇಲ್ಲೇ ಅಕ್ಕಿ ಜಾರಿಗೆ ಹಾಕೊಂಡಿನಿ. ಈಗೇನದ ಇದನ್ನ ಸಣ್ಣಗೆ ಪುಡಿ ಮಾಡ್ಕೊಳ್ಳೋಣಂತ. ಇಲ್ಲಿ ನೋಡ್ರಿ, ಹಿಂಗೆ ಸಣ್ಣಗೆ ಏನದ ಇದನ್ನ ಪೌಡ್ರ್ ಮಾಡ್ಕೋಬೇಕು. ಮತ್ತೆ ಪಿಟ್ಟೆದ ಹಿಟ್ಟು ಜರಡಿ ಅಂದ್ರೆ ಎಷ್ಟು ಸಣ್ಣದ ಅಷ್ಟು ಸಣ್ಣ ಜರಡಿ ಒಳಗೆ ಇದನ್ನ ಜರಡಿ ಹಿಡ್ಕೋಬೇಕಾಗ್ತದೆ. ಈಗ ಇದೇನದ ಜರಡಿ ಹಿಡ್ಕೊಳ್ಳೋಣ. ಇಲ್ಲೇನದ ನಾನು ಅಗದಿ ಸಣ್ಣ ಅಂದ್ರೆ ಪಿಟ್ಟೆ ಹಿಡಿತೀವಲ್ಲ, ಪಿಟ್ಟೆದ ಹಿಟ್ಟಿನ ಜರಡಿ ಅಂತಾರಲ್ಲ, ಅದನ್ನ ತಗೊಂಡಿನಿ. ನೀವು ಎಷ್ಟು ಸಣ್ಣ ಅಂತ ತಗೋದ್ರಿ ಹಿಟ್ಟು ಅಷ್ಟ ಸಣ್ಣಗೆ ಬೀಳ್ತದೆ. ಈಗ ಇದಕ್ಕೆ ಹಾಕೊಂಡು ಏನದ ಇದ್ರೆ ಜರಡಿ ಹಿಡ್ಕೊಳ್ಳೋಣ. ಮತ್ ಮ್ಯಾಲ ರವಾದಂತದ್ದು ಬರ್ತದೆ. ಇನ್ನೊಮ್ಮೆ ನೀವು ಇದನ್ನ ಮಿಕ್ಸಿ ಮಾಡ್ಕೋಬಹುದು. ಹಿಟ್ಟು ನೋಡ್ರಿ, ಹಿಂಗ್ ಮುಟ್ಟಿದ್ರೆ ಹಿಂಗ ಉಂಡಿ ಆಗ್ಬೇಕಂದ್ರೆ ಇನ್ನೂ ಹಸಿ ಅದು ಇರ್ಬೇಕು ಅಕ್ಕಿ ಸ್ವಲ್ಪ. ಅವಾಗ ನೀವೇನದ ಮಿಕ್ಸರ್ ಮಾಡ್ಕೋಬೇಕಾಗ್ತದೆ. ಭಾಳ ಒಣಗಿಸ್ಬಾರ್ದು ಅಕ್ಕಿನ. ಇಲ್ಲೇ ಜರಡಿ ಹಿಡ್ಕೊಂಡಿನಿ. ಇಷ್ಟೇನದ ರವಾ ಬಂದದ. ಈಗ ಮತ್ತೆ ಇದನ್ನೇನದ ಮಿಕ್ಸರ್ಗೆ ಹಾಕೋತೀನಿ. ಇಲ್ಲಿ ನೋಡ್ರಿ, ಹಿಂಗ್ ಬಂದದ ಹಿಟ್ಟು. ಇಷ್ಟು ಸಣ್ಣ ಬರ್ಬೇಕಿದ್ ಹಿಟ್ಟು. ಹಿಂಗ್ ಬಂದ್ರೆ ಚಲೋ ಆಗ್ತದ. ಈಗ ಇದನ್ನ ಇನ್ನೊಮ್ಮೆ ಏನದ ಜಾರ್ಗೆ ಹಾಕೊಂಡ್ ಬರೋಣ. ಮತ್ತೆ ಸಣ್ಣ ಜಾರ್ ತಗೊಂಡ್ರೆ ನೀವೇನದ ಜಲ್ದಿ ಸಣ್ಣ ಆಗ್ತದೆ. ಅದಕ್ಕೆ ಸಣ್ಣ ಜಾರಿಗೆ ಹಾಕೊಂಡ್ರೆ ಚಲೋ ಆಗ್ತದೆ. ಈಗ ಇದನ್ನ ಇನ್ನೊಮ್ಮೆ ಜಾರಿಗೆ ಹಾಕೊಂಡ್ ಬರೋಣ ಅಂತ. ರವಾ ಏನದ ಇನ್ನೊಮ್ಮೆ ಮಿಕ್ಸಿ ಮಾಡ್ಕೊಂಡ್ ನಾನು. ಈಗ ಇದನ್ನ ಇನ್ನೊಮ್ಮೆ ಜರಡಿ ಹಿಡ್ಕೊಳ್ಳೋಣ. ಅತಿ ಸ್ವಲ್ಪ ಬಂದ್ರೆ ಏನ್ ಬೇಡ. ಇಷ್ಟು ಬರೋತನ ಅಂದ್ರೆ 2 ಸಲ ಮಿಕ್ಸರ್ ಮಾಡ್ಕೊಂಡ್ರೆ ಸಾಕಾಗ್ತದೆ. ಈಗ ಇದನ್ನ ಇನ್ನೊಮ್ಮೆ ಜರಡಿ ಹಿಡ್ಕೊಳ್ಳೋಣ. ಈಗ ನೋಡ್ರಿ, ಲಾಸ್ಟ್ ಏನದ ಇಷ್ಟು ರವಾ ಬಂತು. ಇದೇನ್ ಮಿಕ್ಸರ್ ಒಳಗ ಸಣ್ಣನೂ ಆಗಂಗಿಲ್ಲ, ಯಾಕಂದ್ರೆ ಬಹಳ ಸ್ವಲ್ಪ ಅದ. ಹಿಂಗಾಗಿ ಇದನ್ನ ತೆಗಿತೀನಿ. ಇದಿಷ್ಟೇ ಏನದ ಇಲ್ಲೇ ಜರಡಿ ಹಿಡ್ಕೊಂಡಿನ ಹಿಟ್ಟು. ಈಗ ಇದಕ್ಕೇನದ ಬೆಲ್ಲ ಕುಡಿಸೋಣ. ಇಲ್ಲಿ ನೋಡ್ರಿ, ನಾ ಬೆಲ್ಲ ತೊಗೊಂಡಿನಿ. ಅಂದ್ರೆ ಅಕ್ಕಿ ಅಳತಿ ಬೆಲ್ಲ ತೊಗೋಬೇಕಾಗ್ತದೆ. 1 ವಾಟಗ ಅಕ್ಕಿಗೆ ನಾನು 3/4 ವಾಟಗ ಬೆಲ್ಲ ತೊಗೊಂಡಿನಿ. ಯಾಕಂದ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಬರ್ತದೆ. ಅದಕ್ಕೆ ಅಕ್ಕಿ ಅಳತಿ ತೊಗೊಂಡ್ರೆ ಕರೆಕ್ಟ್ ಸ್ವೀಟ್ ಬರ್ತದೆ. ಬೆಲ್ಲ ಏನದ ಮತ್ತೆ ಭಾಳ ಮೆತ್ತಗಿರ್ಬೇಕು. ನೀವು ಇದನ್ನ ಚಲೋತ್ನಂಗೆ ಜಜ್ಕೋಬಹುದು, ಅಥವಾ ಇಳಿಗಿಲೆ ಹೆಚ್ಕೋಬಹುದು, ಇಲ್ಲ ಹೆರೆಮಣಿಲಿ ಸತ್ಯಕ್ಕೆ ಹೆರ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಮಿಕ್ಸರ್ನೊಳಗೊಮ್ಮೆ ಮಿಕ್ಸಿ ಮಾಡ್ಕೋಬಹುದು ಬೆಲ್ಲನ. ಹಿಂಗಾಗಿ ಬೆಲ್ಲ ಮೆತ್ತಗಿದ್ರೆ ಅಕ್ಕಿ ಹಿಟ್ಟಿನ ಜೊತೆ ಕೂಡ್ಕೋತದ. ಹಳಕ್ಕಿರಬಾರ್ದು ಬೆಲ್ಲ. ಈಗೇನದ ನಾನು ಅಕ್ಕಿ ಹಿಟ್ಟಿಗೆ ಹಾಕೊಂಡು ಚಲೋತ್ನಂಗೆ ಈಗ 2 ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಏನದ ಮಿಕ್ಸ್ ಮಾಡ್ಕೋತೀನಿ. ಎಲ್ಲಾನು ಚಲೋತ್ನಂಗೆ ನಾದ್ಕೋಬೇಕಿದನ್ನು. ಬೆಲ್ಲ ಎಲ್ಲ ಕೈಯೊಳಗೆ ಮಿಜ್ಜಿ ಮಾಡಿಕೊಂಡು ಹಿಟ್ಟಿನ ಜೊತೆ ಚಲೋತ್ನಂಗೆ ನಾದ್ಕೋಬೇಕಿದನ್ನು.
ಒಂದೊಂದು ಬೆಲ್ಲ ಭಾಳ ಚಲೋ ಇರ್ತಾವೆ, ಕೈಯೊಳಗನ ಹಿಂಗೆ ಮಿಜ್ಜಾತಂದ್ರೆ ಮತ್ತೆ ಮಿಕ್ಸರ್ ಮಾಡ್ಕೊಳ್ಳೋದು ಏನು ಬೇಕಾಗಂಗಿಲ್ಲ. ಅಕಸ್ಮಾತ್ ನಿಮಗೆ ಇದು ಕೈಯೊಳಗೆ ಮಿಜ್ಜಾಗಲಿಲ್ಲ ಅಂದರೆ ಇನ್ನೊಮ್ಮೆ ನೀವು ಮಿಕ್ಸರ್ಗೆ ಹಾಕೋಬೋದು ಇದನ್ನೆರಡು ಸೇರಿಸಿ. ಇಲ್ಲೇನದ ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಹಿಂಗೆ ಚಲೋತ್ನಂಗೆ ಕೈಯೊಳಗನ ನಾದ್ಕೋತ ಹೋಗ್ಬೇಕು. ಯಾಕಂದ್ರೆ ಅಕ್ಕಿ ಹಿಟ್ಟು ಮೆತ್ತಗಿದ್ದೇ ಇರ್ತದೆ ಮತ್ತು ಒಂದು ಸ್ವಲ್ಪ ಹಸಿ ಇರ್ತದೆ. ಇದು ಬೆಲ್ಲನ ಮೆತ್ತಗಿತ್ತಂದ್ರೆ ಹಿಂಗೆ ನಾದ್ಕೋತ ಹೋದಂಗೆಲ್ಲ ನಾವೇನಾಗ್ತದೆ ಕೈಯೊಳಗೆ ನಾವು ಇದನ್ನು ಮಿಜ್ಜಿ ಮಾಡ್ಕೋಬೋದು. ಇಲ್ಲ ಅಂದ್ರೆ ಅಷ್ಟು ಮೀರಿ ನಿಮಗೆ ಇದು ಹಿಂಗಾಗಲಿಲ್ಲ ಅಂತಂದ್ರೆ ನೀವು ಅಂದ್ರೆ ಕರೆಕ್ಟ್ ಅದು ಹದ ಸಿಗಲಿಲ್ಲ ಅಂದರೆ ನೀವು ಎರಡೂ ಅದನ್ನು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಮಿಕ್ಸರ್ನೊಳಗೆ ಗರ್ ಅನ್ಸ್ಕೊಂಡ್ರೆ ನಿಮಗೇನಾಗ್ತದೆ ಮಿದುವಾಗಿ ಆಗ್ತದೆ. ಹೀಗಾಗಿ ಇದಕ್ಕೆ ಏನು ಸೇರಿಸೋದು ಬೇಡ. ಬೆಲ್ಲ ಚಲೋ ಇತ್ತು ಅಂದರೆ ಇಲ್ಲಿ ನೋಡ್ರಿ ಹಿಂಗೆ ಕೈಯಾಡ್ಸ್ಕೊಂಡಂಗೆಲ್ಲ ನಾವೇನಾಗ್ತದೆ ಕೂಡ್ಕೋತ ಹೋಗ್ತದೆ, ಸ್ವಲ್ಪ ಟೈಮ್ ಹಿಡಿತದೆ. ಹಿಂಗೆ ಏನದ ಚಲೋತ್ನಾಗ ಒತ್ತಿದನ್ನ ನಾದ್ಕೋತ ಹೋಗ್ಬೇಕಾಗ್ತದೆ. ಇಲ್ಲಿ ನೋಡ್ರಿ ನಾನು ಮಿಕ್ಸರ್ಗೆ ಹಾಕಿಲ್ಲ, ಹಂಗ ಬೆಲ್ಲ ಹಾಕೊಂಡು ನಾದ್ಕೊಂಡು ಕೂಡ ಏನದ ಹಿಂಗ್ ಮಿಜ್ಜಾಗಿ ಚಲೋ ಆಗ್ಬಿಡ್ತು. ಅಂದ್ರೆ ಬೆಲ್ಲ ಒಂದೊಂದು ಚಲೋ ಭಾಳ ಇರ್ತದೆ. ಮೆತ್ತಗ ಇತ್ತಂದ್ರೆ ಹಿಂಗ್ ಮಿದುವಾಗೇ ಬಿಡ್ತದೆ. ನಿಮಗೆ ಉದುರಿತ್ತಂದ್ರೆ ನೀವು ಮಿಕ್ಸರ್ಗೆ ಹಾಕೊಂಡು ಒಂದ್ ರೌಂಡ್ ಗರ್ ಹಂಚ್ಕೊಂಡ್ರಿ ಅಂದ್ರೆ ಅವಾಗ ಹಿಂಗ ಮೆತ್ತಗ್ ಬರ್ತದೆ. ಮತ್ತೆ ಇದನ್ನ ಹಾಕೊಂಡ್ರೆ ಭಾಳ ಮೆತ್ತಗ ಆಗ್ತದೆ, ಮತ್ತೆ ಆಮೇಲೆ ಮಾಡ್ಲಿಕ್ಕೆ ಸರಿ ಆಗಂಗಿಲ್ಲ. ಅದಕ್ಕೆ ಇದು ನನಗೆ ಇದು ಕರೆಕ್ಟ್ ಹದ ಅದ. ನಾನೇನು ಇದನ್ನ ಮಿಕ್ಸರ್ಗೆ ಹಾಕೊಳಿಕತ್ತಿಲ್ಲ, ಹಿಂಗ ಈಗ ನಾದ್ಕೊಂಡು ಬೆಲ್ಲ ಹಾಕೊಂಡಿನಿ. ಇದನ್ನ ನಾದ್ಕೊಂಡು ಏನದ ಒಂದ್ ಡಬ್ಬಿ ಒಳಗೆ ಹಾಕಿಟ್ಕೊಬೇಕು. ಇದನ್ನ ಹಿಟ್ಟು ಮಾಡಿದ ದಿವ್ಸ ಮಾಡೋಕ್ಕಿಂತ ನಾವು 1-2-3 ದಿವಸ ಬಿಟ್ಟು ಮಾಡಿದ್ವಿ ಅಂದ್ರೆ ಭಾಳ ಚಲೋ ಆಗ್ತಾವ ಅನಾರಸ. ನೀವು ಹಿಂಗ ಹಿಟ್ಟು ಮಾಡಿದ್ರೆಲ್ಲ ಭಾಳ ಚಲೋ ಆಗ್ತಾವ. ಹಿಟ್ಟಷ್ಟು ಏನದ ಅನಾರಸ ಭಾಳ ಚಲೋ ಬರ್ತಾವ. ನೋಡ್ರಿ ಎಷ್ಟು ಹದ ಅಂದ್ರೆ ಹದ ಆತು ಇದು. ಯಾಕಂದ್ರೆ ಒಂದೊಂದ್ಸಲ ಬೆಲ್ಲ ಏನಾಗ್ತದೆ ಹಳಕ್ಕಿತ್ತು, ಏನಾರ ಹಿಂಗ್ ಗಟ್ಟಿ ಇದು ಏನು ಕೂಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಮಿಕ್ಸರ್ ಮಾಡ್ಕೋಬೇಕಾಗ್ತದೆ ಹಿಟ್ಟು ಬೆಲ್ಲ ಕಲಿಸ್ಕೊಂಡು. ಈಗ ನಾನು ಬೆಲ್ಲನ ಮೆತ್ತಗೆ ಮಾಡ್ಕೊಂಡಿದ್ದೆ, ಮತ್ತೆ ಇದು ಹಿಟ್ಟು ಏನದ ಕರೆಕ್ಟ್ ಆಗ್ಯದ. ಇಷ್ಟ ಹದ ಬಂತಂದ್ರೆ ಚಲೋ ಆಗ್ತದೆ ನೋಡ್ರಿ, ಮಾಡ್ಲಿಕ್ಕೆ ಬರೋಬ್ಬರಿ ಅದ. ಈಗ ನಾನು ಏನಾದ್ರೆ ಇದು ಮಿಕ್ಸರ್ಗೆ ಹಾಕೊಂಡ್ರೆ ಭಾಳ ಅಳಕಾಗ್ಬಿಡ್ತದ, ಅವಾಗ ಮಾಡ್ಲಿಕ್ಕೆ ಸರಿ ಬರಂಗಿಲ್ಲ ಅನಾರಸ. ಹಿಂಗಾಗಿ ಇದು ಇಷ್ಟು ಕರೆಕ್ಟ್ ಅದ. ಈಗ ಇದನ್ನ ಒಂದು ಡಬ್ಬಿ ಒಳಗೆ ಹಾಕಿ ಇಡ್ತೇನೆ ನಾನು. ನಾಳೆ ನಿಮಗೆ ಇದನ್ನ ಅನಾರಸ ಮಾಡೋದನ್ನ ತೋರಿಸ್ತೀನಿ. ಒಂದ್ ದಿವ್ಸ ಇದೇನದ ನೆನ್ಕೋಬೇಕಾಗ್ತದೆ. ಬೆಲ್ಲದ ಜೊತೆ ಚಲೋತ್ನಾಗ ನೆನ್ಕೊಂತು ಅಂದ್ರೆ ಅನಾರಸ ಭಾಳ ಚಲೋ ಬರ್ತಾವ. ಇದನ್ನ ಇವತ್ತೇನದ ಡಬ್ಬ್ಯಾಗ ಹಾಕಿ ಮುಚ್ಚಿಡೋಣಂತೆ. ಈಗ ನೋಡ್ರಿ ಈ ಡಬ್ಬಿ ಒಳಗ ಏನದ ಈಗ ಇಷ್ಟಿದು ಆಗೇ ಬಿಡ್ತಿದೆ. ಹಿಂಗ ಈ ಮಿಕ್ಸರ್ ಹಾಕೊಂಡ್ರೆ ಭಾಳ ಅಳಕಾಗ್ತದ. ಅದಕ್ಕೆ ನಾ ಏನದ ಈ ಡಬ್ಬಿ ಒಳಗ ಇದನ್ನ ಬರೀ ನಾದ್ಕೊಂಡು ಚಲೋತ್ನಂಗೆ ನಾದ್ಕೊಂಡ್ಬಿಟ್ರೆ ಬೆಲ್ಲ ಮಿದು ಇತ್ತಂದ್ರೆ ಹಿಂಗೂ ಆಗ್ತದೆ. ನಿಮ್ಗೆ ಅಕಸ್ಮಾತ್ ಬೆಲ್ಲ ಸ್ವಲ್ಪ ಗಟ್ಟಿತ್ತು, ಇದು ಹಳಕಿತ್ತು ಅಂದ್ರೆ ನೀವು ಹಿಟ್ಟು ಮತ್ತೆ ಬೆಲ್ಲ ಕೂಡಿಸಿದ ಮೇಲೆ ಒಮ್ಮೆ ಮಿಕ್ಸರ್ ಮಾಡ್ಕೊಂಡ್ರೆ ಅಂದ್ರೆ ಹಿಂಗ್ ಈ ಹದ ಬರ್ತದ. ಈಗ ಇದನ್ನೇನದ ಒಂದ್ ದಿವ್ಸ ನಾವು ಮುಚ್ಚಿಡ್ಬೇಕಾಗ್ತದ, ಅಂದ್ರೆ ಚಲೋ ಬರ್ತಾವ ಅನಾರಸ. ಈಗ ಇದನ್ನ ಮುಚ್ಚಿಟ್ಕೋಣ. ಇಲ್ಲಿ ನಾನು ಅನಾರಸದ ಹಿಟ್ಟು ತೆಗಿಲಿಕತ್ತೀನಿ. ನಿನ್ನೇನು ಮಾಡ್ಕೊಂಡಿದ್ವಿಲ್ಲ ನಾವು ಇವತ್ತು ನೋಡೋಣ ಅಂತ. ನೋಡ್ರಿ ಒಂದೇ ದಿವ್ಸಕ್ಕೆ ಎಷ್ಟು ಚಲೋ ನೆಂದದ, ಭಾಳ ಚಲೋ ಆಗ್ತದೆ. ನೀವು ಇದನ್ನು ತಿಂಗಳಾನ್ಗಟ್ಲೆ ಇಟ್ಟು ಮಾಡ್ಕೋಬೋದು. ನೀವು ಎಷ್ಟು ದಿವ್ಸ ಹಿಟ್ಟು ಮಾಡ್ತೀರಿ ಅದೇನು ಹಿಟ್ಟು ಕೆಡಂಗಿಲ್ಲ, ಅಷ್ಟು ಚಲೋ ಬರ್ತಾವೆ ಅನಾರಸ. ಈಗೇನದ ನಾವು ಇದನ್ನು ಉಳ್ಳಿ ಹಾಕ್ಕೊಂಡು ಅನಾರಸ ಕರಿಯೋಣಂತೆ. ಇಲ್ಲಿ ಗ್ಯಾಸ್ ಹೊತ್ತಿಸಿ ಬಾಳ್ನೆ ಇಟ್ಟಿನಿ. ಈಗೇನದ ಇದಕ್ಕೆ ಎಣ್ಣೆ ಹಾಕೋಣ. ಇದಕ್ಕೆ ನಾನು 2 ಚಮಚ ಏನದ ತುಪ್ಪ ಹಾಕೊಳಕತ್ತೀನಿ. ಅಂದ್ರೆ ನೀವು ಬೇಕಂದ್ರೆ ಪೂರ್ಣ ತುಪ್ಪದಾಗೂ ಕರ್ಕೋಬಹುದು, ಬರೀ ಎಣ್ಣೆಯೊಳಗೂ ಕರ್ಕೋಬಹುದು. ಎಣ್ಣೆಯೊಳಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿದ್ರೆ ಚಲೋ ಬರ್ತಾವ ಟೇಸ್ಟ್. ಅದಕ್ಕೆ ನಾನಿಲ್ಲಿ 2 ಚಮಚ ಏನದ ತುಪ್ಪ ಹಾಕ್ಲಿಕತ್ತೀನಿ. ನೋಡ್ರಿ ಅನಾರಸ ಹೊತ್ಲಿಕ್ಕೆ ನಾನು ಬಾಳೆ ಎಲೆ ತಗೊಂಡಿನಿ. ಇಲ್ಲಿದ್ರೆ ಕವರ್ ತಗೋಬಹುದು, ಪ್ಲಾಸ್ಟಿಕ್ ಕವರ್ ತಗೋಬಹುದು, ಬಾಳೆ ಎಲೆ ತಗೋಬಹುದು. ಇಲ್ಲ ಅಂದ್ರೆ ಮುತ್ಲೆಲ್ಲಿ ಇರ್ತಾವಲ್ಲ ಊಟ ಮಾಡೋ ಆ ಎಲೆ ಮೇಲೇನು ಒತ್ತಕೋಬಹುದು. ನೀವ್ ಯಾವ್ದು ಬೇಕಾದನ್ನ ಒತ್ತಕೋಬಹುದು. ನಾ ಇಲ್ಲೇ ಪ್ಲಾಸ್ಟಿಕ್ ಕವರ್ ತಗೊಂಡಿನಿ ನಿಮ್ಗೆ ತೋರಿಸ್ಲಿಕ್ಕೆ. ಮತ್ತೇನದ ಬಾಳೆ ಎಲೆನೂ ತಗೊಂಡಿನಿ. ಇಲ್ಲೇ ಅನಾರಸಕ್ಕೆ ಹಚ್ಲಿಕ್ಕೆ ನಾನು ಗಸಗಸಿ ತಗೊಂಡಿನಿ ಮತ್ತೆ ಸಕ್ಕರೆ ತಗೊಂಡಿನಿ. ಈ ಸಕ್ಕರೆ ಅದಕ್ಕಂದ್ರೆ ಮ್ಯಾಲೆ ಟೇಸ್ಟ್ ಕೊಡ್ತದ ಮತ್ತೆ ಕ್ರಿಸ್ಪಿ ಆಗಿ ಬರ್ತದೆ, ಚಂದನು ಅನಿಸ್ತದ. ಅದಕ್ಕೆ ಇದು ಗಸಗಸಿ ಮತ್ತೆ ಸಕ್ಕರೆ 2 ತಗೊಂಡಿನಿ. ಈಗ ಇದನ್ನ 2 ಏನದ ಮಿಕ್ಸ್ ಮಾಡ್ಕೊಳ್ಳೋಣ. ಗಸಗಸಿ ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಹಚ್ಚಲಿಕ್ಕೆ ಈಜಿ ಆಗ್ತದೆ ನಮಗೆ ಅನಾರಸಕ್ಕೆ ಹಚ್ಚಲಿಕ್ಕೆ. ಮೊದಲಿಗೆ ಏನದ ನಾವಿಲ್ಲಿ ಅನಾರಸದ ಉಳ್ಳಿ ಹಾಕೋಣ. ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಹಾಕೋಬಹುದು. ಸಣ್ಣ ದೊಡ್ಡ, ಸ್ವಲ್ಪ ದೊಡ್ಡ ದಾನ ಕೊಡೋವಿದ್ರೆ ಸ್ವಲ್ಪ ದೊಡ್ಡವಾದ್ರೆ ಚಲೋ ಅನಿಸ್ತದ. ನೋಡ್ರಿ ಈ ಸೈಜ್ ಏನದ ಉಳ್ಳಿ ಮಾಡಿ ಇಟ್ಕೋಣ ಎಲ್ಲಾನು. ಎಷ್ಟು ಚಲೋ ಆಗ್ಯದ ಹದ ಅಂದ್ರೆ. ಇದು ಹಿಂಗಾತಂದ್ರೆ ನೀವೇನು ಕುಡ್ಸೋದು ಬೇಡ, ಬಾಳೆಹಣ್ಣು ಕುಡ್ಸೋದು ಬೇಡ, ಹಾಲು ಕುಡ್ಸೋದು ಬೇಡ. ಕರೆಕ್ಟ್ ಆಗ್ಯದ ಈಗ ಅದು ಅಗ್ದಿ ಹದ. ಮತ್ ನೀವು ಇದನ್ನ ಎಷ್ಟು ದಿವ್ಸ ಇಟ್ಟು ಮಾಡ್ತೀರಿ ಅಷ್ಟು ದಿವ್ಸ ಚಲೋ. ಅಂದ್ರೆ 15-20 ದಿವಸ ಆದ್ಮೇಲೆ ಮಾಡಿದ್ರ ಸತ್ಯಕ್ಕ ಇದೇನಾಗ್ತದ ಭಾಳ ಚಲೋ ಬರ್ತಾವ. ಈಗವನ್ನೆಲ್ಲ ಏನದ ಉಳ್ಳಿ ಮಾಡ್ಕೊಂಡ್ ಬರ್ತೀನಿ. ಮೊದ್ಲಿಗೆ ಬಾಳೆ ಎಲೆಗೆ ಏನದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೋಣ. ಹಿಂಗೆ ಬಾಳೆ ಎಲೆಗೆ ಕವರ್, ಪ್ಲಾಸ್ಟಿಕ್ ಕವರ್ಗೆ ನೀವು ಅದ್ರ ಮೇಲೆ ಒತ್ತಿರಿ ಸ್ವಲ್ಪ ಏನದ ತುಪ್ಪ ಎಣ್ಣೆ ಹಿಂಗೆ ಹಚ್ಕೊಂಡ್ರೆ ಜಲ್ದಿ ಹೇಳ್ತಾವ ತಿಗೊಂಡ್ಕೊಳ್ಳಿನ.
ಇಲ್ಲಿ ಬಾಳಿ ಎಲೆ ಮೇಲೆ ನಾ ಗಸಗಸಿ ಮತ್ತು ಸಕ್ಕರೆ ಏನು ಕುಡಿಸಿರ್ತೀವಲ್ಲ ಅದನ್ನು ಹಾಕ್ಕೊಳಿಕತ್ತೀನಿ. ಕೆಳಗೆ ಚಲೋತ್ನಂಗೆ ಹತ್ತವ. ನೀವು ಬೇಕಂದ್ರೆ ಮ್ಯಾಲಿನೂ ಉದುರಿಸ್ಕೋಬೋದು, ನಿಮಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಮಾಡ್ಕೋಬೋದು. ಏನು ಉಳ್ಳಿ ಮಾಡ್ಕೊಂಡಿರ್ತೀವಲ್ಲ ಹಿಂಗಿಟ್ಟು ಒಂಚೂರು ಕೈಗೆ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಏನದ ಹಿಂಗೆ ಒತ್ತಬೇಕು. ಅಗದಿ ಸರಳ ಬರ್ತಾವ. ಭಾಳ ತೆಳ್ಳಗೂ ಬೇಡ, ಭಾಳ ದಪ್ಪನೂ ಬೇಡ, ಮೀಡಿಯಮ್ ಆಗಿ ನಾವು ಒತ್ತುಕೊಂಡ್ರೆ ಚಲೋ ಬರ್ತಾವ ಅನಾರಸ. ನೋಡ್ರಿ ಇಷ್ಟು ಒತ್ತಿಕೊಂಡಿ ನಾನು. ತೆಗಿಲಿಕ್ಕಿನೂ ಏನದ ಮ್ಯಾಲೆ ಕೆಳಗೆ ತುಪ್ಪ ಹಚ್ಚಿರ್ತೀವಲ್ಲ ಅಗದಿ ಈಜಿಯಾಗಿ ಬರ್ತಾವ. ಈಗ ಇವನ್ನ ಕರೋಣ ಅಂತ ನಾನು ಒಂದೇ ಎಲೆಯೊಳಗೆ 3 ಏನದ ಒತ್ತಿಕೊಂಡಿನಿ. ಹಿಂಗಾದ್ರೆ ಜಲ್ದಿ ಜಲ್ದಿ ಸಾಕ್ತಾವ. ನೀವು ಒಂದು ದೊಡ್ಡ ಎಲೆ ಇತ್ತಂದ್ರೆ 3 ಎಲೆ 3 ಅಥವಾ 4 ಒತ್ತಿಕೊಳ್ಬಹುದು. ಕರಿಲಿಕ್ಕೂ ಈಜಿ ಆಗ್ತದೆ. ಈಗ ಇದನ್ನ ಕರೋಣ ಅಂತ. ಇಲ್ಲಿ ನೋಡ್ರಿ ಎಣ್ಣೆ ಕಾದವ. ಚೂರು ಹಿಟ್ಟು ಹಾಕಿ ನೋಡೋಣ. ಭಾಳ ಜೋರು ಉರಿ ಇಟ್ಕೋಬಾರ್ದು, ಮೀಡಿಯಂ ಉರಿ ಒಳಗೆ ಕಾಯಿಸ್ಕೋಬೇಕಿದ್ರೆ, ಯಾಕಂದ್ರೆ ಎಕ್ದಮ್ ಕೆಂಪಾಗ್ಬಿಡ್ತಾವ ಅನಾರಸ. ನೋಡ್ರಿ ಇಷ್ಟು ಕಾದದ. ಈಗ ಹಾಕೋಣ ಅನಾರಸನ. ಎಣ್ಣೆ ಕಾದದ. ಈಗ ಇದನ್ನ ಅನಾರಸ ಹಾಕೊಳಕತ್ತೀನಿ ನಾನು. ಉರಿ ಭಾಳ ಜೋರು ಬೇಡ, ಕಡಿಮೆ ಬೇಡ, ಮೀಡಿಯಂ ಉರಿ ಒಳಗೆ ಕರ್ಕೋಬೇಕಾಗ್ತದೆ ಇದನ್ನ. ಹಿಂಗೆ ಮ್ಯಾಲೆ ಎಣ್ಣೆ ಹಾಕೊಳ್ಳೋದ್ರಿಂದ ಏನಾಗ್ತದೆ, ಮ್ಯಾಲೂ ಕೆಂಪು ಕಲರ್ ಬರ್ತದೆ, ಮತ್ತು ಛಿದ್ರ ಆಗ್ತಾವ. ಹಿಂಗೇನಾದ್ರು ಜಾಲಿ ಸೋಟಿಲೆ ನಾವು ಮ್ಯಾಲೆ ಎಣ್ಣೆ ಹಾಕೋಬೇಕಾಗ್ತದೆ. ಹಿಂಗೆ ಎಣ್ಣೆ ಅಥವಾ ತುಪ್ಪ, ನೀವು ಪೂರ್ಣ ತುಪ್ಪದೊಳಗೂ ಕರೆದ್ರು ಕರಿಬಹುದು. ಹಂಗು ಅವು ಭಾಳ ಟೇಸ್ಟ್ ಆಗ್ತಾವ. ಇಲ್ಲಿದ್ರೆ ಎಣ್ಣೆಯೊಳಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಂಡು ಕರಿಬಹುದು, ಇಲ್ಲ ಬರೀ ಎಣ್ಣೆಯೊಳಗನು ಕರ್ಕೋಬಹುದು. ಇವನ್ನ ನೋಡ್ರಿ ಇಷ್ಟ ಆಗಿಂದ ಏನದ. ಈಗ ತಿರುಗಿ ಹಾಕೋಣ. ಹಿಟ್ಟು ಹದ ಇತ್ತಂದ್ರ ಅವು ಏನು ಹರಿಯಂಗಿಲ್ಲ, ಏನು ಮಾಡಂಗಿಲ್ಲ. ಸ್ವಲ್ಪ ಹಿಟ್ಟು ಒಂದು ಕರೆಕ್ಟ್ ಆಗಿಬಿಟ್ರೆ ಇದು ಅನಾರಸ ಮಾಡೋದು ಅಗದಿ ಈಜಿ. 2 ಕಡೆ ಈ ಕಲರ್ ಬಂದವ. ಈಗೇನದ ತಕೊಳ್ಳೋ ಮುಂದೆ ಒಂದು ಜಾಲಿ ಸೋಟಿನೊಳಗೆ ಇದು ಇಟ್ಕೊಂಡು ಹಿಂಗೇನದ ಸ್ವಲ್ಪ ಹಿಂಡಿ ತಕ್ಕೋಬೇಕು. ಅಂದ್ರೆ ಏನದ ಎಣ್ಣೆಲ್ಲ ಬೀಳ್ತದೆ ಇರೋದ್ರಿಂದ. ನೋಡ್ರಿ ಎಷ್ಟು ಛಿದ್ರ ಆಗ್ಯಾವ. ನಾವೊಂದು ತಾಟ್ನೊಳಗೆ ಅವಲಕ್ಕಿ ತಗೊಂಡಿನಿ. ಯಾಕಪ್ಪ ಅಂತಂದ್ರೆ ಇದೇನದ ನಾವು ಕರ್ಕೊಂಡಿರ್ತೀವಲ್ಲ ಅನಾರಸನ, ಇದನ್ನ ಇದ್ರೊಳಗೆ ಹಾಕಿದ್ರೆ ಏನಾಗ್ತದೆ, ಅವಲಕ್ಕಿ ಎಣ್ಣೆ ಎಲ್ಲ ಹೀರ್ಕೋತದ. ಮತ್ ನಾವು ಆಮೇಲೆ ಅವಲಕ್ಕಿನ ಯೂಸ್ ಮಾಡ್ಕೊಂಡು ಹಚ್ಕೋತೀವಿ ಅವಲಕ್ಕಿನ. ಹಿಂಗ್ ಹಾಕೊಳ್ಳೋದ್ರಿಂದ ಏನಾಗ್ತದೆ, ನಿಮಗೆ ಎಣ್ಣೆ ಎಲ್ಲ ಅವಲಕ್ಕಿಗೆ ಹಾಕ್ತದ. ಅದಕ್ಕೆ ಈ ಅವಲಕ್ಕಿ ಒಳಗೆ ಇದನ್ನೇನದ ತಗೊಳಿಕತ್ತೆ ನಾನು. ನೋಡಿರಲ್ಲ, ಅನಾರಸ ಮಾಡೋದು ಈಜಿ ಅದ, ಮತ್ ಮಾಡ್ಲಿಕ್ಕೂ ಅಷ್ಟ ಸರಳದ, ತಿನ್ಲಿಕ್ಕೆ ಬಹಳ ಅಂದ್ರೆ ಬಹಳ ಟೇಸ್ಟ್ ಇರ್ತಾವ. ಹಿಂಗ್ ನೀವು ಈ ಪ್ರೊಸೀಜರ್ ಮಾಡೋದ್ರಿಂದ ಏನಾಗ್ತದೆ, ಕುರುಕುರು ಇರ್ತಾವ, ಅಂದ್ರೆ ಕ್ರಿಸ್ಪಿ ಆಗಿರ್ತಾವ. ನಿಮ್ಗೆ ಈಗ ಮಳೆಗಾಲದೊಳಗ ಮೆತ್ತಗಾಗ್ತಾವ ಅನ್ನೋದಾದ್ರೆ 2 ಕವರ್ನೊಳಗೆ, ಅಂದ್ರೆ 2 ಪ್ಲಾಸ್ಟಿಕ್ ಕವರ್ನೊಳಗೆ ಹಾಕಿ ಬಾಯಿ ಮುಚ್ಚಿ ಒಂದು ಸ್ಟೀಲಿನ ಡಬ್ಬಿ ಒಳಗೆ ಹಾಕಿಟ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ಕ್ರಿಸ್ಪಿ ಆಗಿರ್ತಾವ. ಇದು ದಾನ ಕೊಡ್ಲಿಕ್ಕೆ ಅಗದಿ ಶ್ರೇಷ್ಠ ಇದು ಅನಾರಸ. ಇದು ನಿಮ್ಮ ಮನೆಯೊಳಗೆ ನೀವು ತಪ್ಪದ ಮಾಡ್ರಿ. ಈ ಅಧಿಕ ಮಾಸದೊಳಗೆ ಇದನ್ನ ದಾನ ಕೊಟ್ರೆ ಬಹಳ ಪುಣ್ಯದ ಕೆಲಸ ಅಂತಾರ. ಅಂದ್ರೆ ಹಿಂಗ ಛಿದ್ರಿದ್ರೆ ದೇವತೆಗಳು ತೃಪ್ತಿ ಆಗ್ತಾರೆ. ಇವು ಎಷ್ಟು ಛಿದ್ರಾಗಿ ಬರ್ತಾವ ಅಷ್ಟು ದಾನಕ್ಕೆ ಶ್ರೇಷ್ಠ ಅಂತ ಹೇಳ್ತಾರ. ಇದನ್ನ ದಾನ ಕೊಡ್ಲಿಕ್ಕೆ ಶ್ರೇಷ್ಠದ. ನಿಮ್ಮ ಮನೆಯೊಳಗೆ ನೀವು ತಪ್ಪದ ಟ್ರೈ ಮಾಡ್ರಿ. ನಿಮ್ಗೂ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿಯಾಗೋಣ ಅಂತ. ಶ್ರೀರಾಮ ಸಮರ್ಥ.